ಕರ್ನಾಟಕ ರಾಜ್ಯೋತ್ಸವ ಯಾವ ರೀತಿ ಆಚರಣೆಗೆ ಬಂತಂತ ಹೇಳ್ಬಿಟ್ಟು ಒಂದು 4 ಮಾತು ಹೇಳ್ತೀನಿ ಅಷ್ಟೇ. ಕರ್ನಾಟಕ ಎಂಬುದು 4 ಪ್ರದೇಶಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿತ್ತು. ಅಂದ್ರೆ ಮೊದಲು ಕನ್ನಡ ಭಾಷೆ ಮಾಡತಕ್ಕಂಥ ಮದ್ರಾಸ್ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಅಥವಾ ಮೈಸೂರು ಸಂಸ್ಥಾನ ಇರ್ಬೋದು. ಅಂದ್ರೆ ಮೈಸೂರು ರಾಜರು ಆಳಾಡ್ತಿರ್ತಕ್ಕಂಥ ಈ ಎಲ್ಲಾ ಪ್ರದೇಶಗಳಲ್ಲಿ ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಅತಿ ಹೆಚ್ಚು ಜನಗಳನ್ನು ಸೇರಿಸಿ ಒಂದು ಕನ್ನಡ ರಾಜ್ಯವನ್ನು ಮಾಡ್ಬೇಕಂತ ಹೇಳ್ಬಿಟ್ಟು 1975ರಲ್ಲಿ ಭಾರತದ ಗಣರಾಜ್ಯವಾದ ನಂತರ ಪ್ರಾದೇಶಿಕ ಭಾಷೆಗಳ ಅನುಗುಣವಾಗಿ ಕನ್ನಡ ಭಾಷೆಗೆ ಕರ್ನಾಟಕ ರಾಜ್ಯ ಎಂದು, ಅದೇ ರೀತಿಗೆ ತಮಿಳು ಭಾಷೆಗೆ ತಮಿಳುನಾಡು ಎಂದು ಇಡಬೇಕಂತ ಹೇಳಿಬಿಟ್ಟು ಭಾರತ ದೇಶದ ಆಗಿನ ಪ್ರಧಾನಮಂತ್ರಿಗಳಾದಂತಹ ನಮ್ಮ ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಿನ್ನೆ ಅವರ ಜನ್ಮದಿನವನ್ನು ಆಚರಿಸಿಬಿಟ್ವಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಉಕ್ಕಿನ ಮನುಷ್ಯ ಎಂದು ಈ ದೇಶದ ಪ್ರಪ್ರಥಮ ಗೃಹ ಸಚಿವರಾಗಿ ನಮ್ಮ ದೇಶವನ್ನು ಕಟ್ಟಲು ಅತ್ಯಂತ ಶ್ರೇಷ್ಠತೆ, ಏಕತೆಯಿಂದ, ಸಾರ್ವಭೌಮತೆಯಿಂದ ಈ ನಾಡನ್ನು ಕಟ್ಟಿದ್ದಾರೆ. ಹಾಗಾಗಿ ಈ 4 ಪ್ರದೇಶಗಳು ಸೇರಿ ಮೈಸೂರು ರಾಜ್ಯ ಎಂದು ಆಯಿತು. ಮೈಸೂರು ರಾಜ್ಯ ಎಂದು ಆದ ನಂತರ 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣವಾಯಿತು. ಆವಾಗಿನಿಂದ ಇಂದಿನವರೆಗೂ ಸತತವಾಗಿ 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವವನ್ನು ನಾವೆಲ್ಲರೂ ಸೇರಿ ಆಚರಿಸುತ್ತಾ ಬಂದಿದ್ದೇವೆ. ಹಾಗಾಗಿ ಕನ್ನಡ ನಾಡು, ನುಡಿ, ಸಂಸ್ಕೃತಿಯ ಬಗ್ಗೆ ಅನೇಕ ಮಹನೀಯರು ನಮ್ಮ ಕನ್ನಡ ನಾಡಿಗೆ ದುಡಿದಿದ್ದಾರೆ. ಅದರಲ್ಲಿ ಕರ್ನಾಟಕದ ಏಕೀಕರಣದ ಶಿಲ್ಪಿ ಎಂದು ನಿಮ್ಮೆಲ್ಲರ ನೆಚ್ಚಿನ ಆಲೂರು ವೆಂಕಟರಾವ್ ಅವರು ಮೊದಲು ಈ ಚಳವಳಿಯನ್ನು ಜಾರಿಗೆ ಮಾಡಿದರು. ಹಾಗಾಗಿ ಎಲ್ಲಾ ಮಕ್ಕಳಿಗೂ ಕರ್ನಾಟಕದ ಭಾಷೆ ಬಗ್ಗೆ, ತನ್ನ ತಾಯ್ನಾಡಿನ ಭಾಷೆ ಬಗ್ಗೆ ಹೆಮ್ಮೆ ಇರಬೇಕು. ತಾಯಿಯನ್ನು ಎಷ್ಟು ನಾವು ಪ್ರೀತಿಯಿಂದ ನೋಡುತ್ತೇವೆ, ಅದೇ ತರ ತಾಯ್ನಾಡನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ, ಮತ್ತೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನಾವು ಈಗೆಲ್ಲ ಸ್ಟೂಡೆಂಟ್ ಇರೋದ್ರಿಂದ ನಾನು 8ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳು ಒಂದು ಯುವಕರಾಯ ಅಂತ ನಾವು ಕರಿತೀವಿ. 8ನೇ ಕ್ಲಾಸಿಂದ ಕೆಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಇನ್ನೂ ಮಕ್ಕಳಂತ ನಾವು ಕರಿತೀವಿ. ಹಾಗಾಗಿ ಯುವಕರಲ್ಲಿ ಒಂದು ನಾನು ಮಾತು ಹೇಳ್ತೀನಿ. ಯುವಕರು ಎಲ್ಲರೂ ತಮ್ಮ ತಂದೆ ತಾಯಿಯನ್ನು ಪ್ರೀತಿಸಬೇಕು. ಮೊದಲು ತಮ್ಮ ತಂದೆ ತಾಯಿಯನ್ನು ಪ್ರೀತಿಸಬೇಕು. ಅದೇ ರೀತಿಯಾಗಿ ಶಿಕ್ಷಣವನ್ನು ಕಲಿಸಿರತಕ್ಕಂಥ ಎಲ್ಲ ಗುರುವಂದಕ್ಕೂ ತಾವು ಗೌರವದಿಂದ ನಡೆದುಕೊಳ್ಳಬೇಕು. ಹಾಗಾಗಿ ತಾವು ಗುರುಗಳಿಗೂ ಮತ್ತು ತಂದೆ ತಾಯಿಗಳು ಯಾವ ರೀತಿ ಗೌರವ ಕೊಡುತ್ತೀರಿ, ನೀವು ಮುಂದೊಂದು ದಿನ ಅಬ್ದುಲ್ ಕಲಾಮರಾಗಬಹುದು, ಸ್ವಾಮಿ ವಿವೇಕಾನಂದರಾಗಬಹುದು, ಅಂಬೇಡ್ಕರ್ ಆಗಬಹುದು. ಇದೇ ರೀತಿಯಾಗಿ ದೇಶವನ್ನು ಶ್ರೇಷ್ಠತೆಗೆ ಕೊಂಡೊಯ್ದಿರ್ತಕ್ಕಂಥ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಬಹುದು. ಹಾಗಾಗಿ